ಬಿಜೆಪಿಯಲ್ಲಿ ಮುಂದುವರೆದಿದೆ ವಿಜಯೇಂದ್ರ ಹಠಾವು. ದೆಹಲಿ ನಾಯಕರನ್ನ ಭೇಟಿಯಾಗಿದ್ದಾರೆ ರೆಬಲ್ಸ್ ನಾಯಕರು. ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ ಭಿನ್ನ ಬಣದ ನಾಯಕರು. ಅಂದರೆ ತಾರ್ಕಿಕವಾದಂಥ ಅಂತ್ಯ ಹಾಡಬೇಕು ಅನ್ನುವಂಥ ಪ್ಲಾನ್ ಒಂದಿಗೆ ಈಗ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅನ್ನುವಂತಹ ಪ್ಲಾನನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಅಜೆಂಡಾ ಅದೇ. ವಿಜಯೇಂದ್ರ ಹಠಾವು ಸಮರ ಮುಂದುವರೆದಿದೆ. ದೆಹಲಿಯ ನಾಯಕರನ್ನ ರೆಬಲ್ಸ್ ನಾಯಕರು ಮೀಟ್ ಆಗಿದ್ದಾರೆ. ವಿಜಯೇಂದ್ರ ಕರ್ಮಕಾಂಡ ಬಿಚ್ಚಿಟ್ಟಿದೆ ಬಿಜೆಪಿಯ ಭಿನ್ನರ ಬಣ. ಯಾಕಂದ್ರೆ ಯತ್ನಾಳ್ ಹೇಳಿದ್ರು ತಂದೆ ಮಗನ ಕರ್ಮಕಾಂಡ ಬಿಚ್ಚಿಡ್ತೀವಿ ಅಂತ. ನಿನ್ನೆ ರಾತ್ರಿ ಹೈಕಮಾಂಡ್ ಭೇಟಿ ಮಾಡಿದೆ ಟೀಮ್. ಜೆಪಿ ನಡ್ಡಾ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಹತಾಶ ಭಾವನೆಯಿಂದ ಮಾತಾಡಲ್ಲ, ಆ ರೀತಿಯ ಸನ್ನಿವೇಶ ನಮ್ಮ ಮುಂದಿಲ್ಲ. ಹೈಕಮಾಂಡ್ಗೆ ಎಲ್ಲವನ್ನ ನಾವು ಮನವರಿಕೆ ಮಾಡಿದ್ದೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೇವೆ. ವಿಜಯೇಂದ್ರ ಕರ್ಮಕಾಂಡದ ಬಗ್ಗೆ ಯತ್ನಾಳ್ ಕೇಳಿ ಅಂತ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ್ರು ರಮೇಶ್ ಜಾರಕಿಹೊಳಿ. ಅಂದರೆ ನಿನ್ನೆ ರಾತ್ರಿನೇ ಅವರು ಜೆಪಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಏನು ರಾಜ್ಯದಲ್ಲಿ ಏನಾಗ್ತಾ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕೊಂಡು ವಿಲ ಒದ್ದಾಡ್ತಾ ಇದೆ, ನಮ್ಮಲ್ಲೂ ಕೂಡ ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಇದ್ದಾರೆ, ನಮಗೂ ಅವಕಾಶ ಕೊಡಿ, ಇಲ್ಲದಿದ್ದರೆ ಬಿ ಜೆ ಪಿಗೆ ದೊಡ್ಡ ಅನಾಹುತ ಆಗುತ್ತೆ 2028 ಚುನಾವಣೆಯ ದೃಷ್ಟಿಯಲ್ಲಿ. ಈ ರೀತಿ ಕೆಲವು ದೂರುಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿನೇ ಈಗ ಎಲ್ಲೊಂದು ಕಡೆ ಬಹಳ ಮತ್ತೆ ಆ್ಯಕ್ಟಿವ್ ಆದಂಗೆ ಕಾಣಿಸ್ತಾ ಇದ್ದಾರೆ ಭಿನ್ನ ಬಣದ ಶಾಸಕರುಗಳು ಅಥವಾ ನಾಯಕರುಗಳು. ಯಾಕಂತ ಹೇಳಿದ್ರೆ ನೋಡಿ, ಇದೇ ತಿಂಗಳ ಅಂತ್ಯದೊಳಗಡೆ ರಾಜ್ಯಾಧ್ಯಕ್ಷರ ಆಯ್ಕೆ ಗೊಂದಲಗಳಿಗೆ ತೆರೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿ ಭೇಟಿ ಇದು ನೀನು ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಟ್ಟಿದ್ರು? ನಾ ಯತ್ನ ಕೇಳಿ ನಮಗಂತ ಇಲ್ಲ, ಯತ್ನ ಹೇಳ್ತಾರೆ ಅವರು ಬಾಯಿ ಕೇಳಿ ಒಳ್ಳೆಯದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ನಾ ಭೇಟಿ ಕುಮಾರ್ ಭೇಟಿ ಹಾಕ್ರ. ಓಕೆ ಸರ್. ನಾವೆಲ್ಲ ಹೈಕಮಾಂಡ್ ಯಾವ ಭೇಟಿ ಆಗ್ತಿದ್ದೀರಿ? ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿ ಭೇಟಿ ಇದು ನೀನು ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜಯೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಟ್ಟಿದ್ರು? ನಾ ಯತ್ನ ಕೇಳಿ ನಮಗಂತ ಇಲ್ಲ, ಯತ್ನ ಹೇಳ್ತಾರೆ ಅವರು ಬಾಯಿ ಕೇಳಿ ಒಳ್ಳೆಯದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ರಾಕೇಶ್, ಭಿನ್ನರ ಬಳಗ ದೆಹಲಿ ದಂಡಯಾತ್ರೆನ ಕೈಗೊಂಡಿದೆ. ಈ ಒಂದು ಭಿನ್ನರ ಬಳಗ ಮತ್ತು ವಿಜಯೇಂದ್ರ ನಡುವಿನ ಕಚ್ಚಾಟ ಏನಿದೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಬಹಳ ಆ್ಯಕ್ಟಿವ್ ಆದಂಗೆ ಕಾಣಿಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮಾತನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಗೊಂದಲಗಳಿಗೆ ಒಂದು ರೀತಿ ಫುಲ್ ಸ್ಟಾಪ್ ಬೀಳ್ಬೋದಾ? ಈಗ ಎರಡೂ ಬಣಗಳ ನಡುವಿನ ಒಂದು ಕಿತ್ತಾಟಕ್ಕೆ ಹೈಕಮಾಂಡ್ ಇಲ್ಲಿ ಮಧ್ಯಪ್ರವೇಶ ಮಾಡಿ ಮುಲಾಮನ್ನು ಅರಿಬೋದಾ ಅಂತೇಳಿ ಹೀಗೆ ಪ್ರಭು, ಈಗ ದೆಹಲಿ ತಲುಪಿರುವಂತಹ ಭಿನ್ನರ ಬಳಗ 2 ತಂಡಗಳನ್ನಾಗಿ ಮಾಡಿಕೊಂಡು ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿದೆ. ಮೊದಲ ಹಂತದ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಒಳಗೊಂಡಂತಹ 4 ಮಂದಿ ಸದಸ್ಯರುಗಳು ದೆಹಲಿಗೆ ತೆರಳಿದ್ರು. ಇವತ್ತು 2ನೇ ತಂಡದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಉಳಿದಂಥ ನಾಯಕರುಗಳು ದೆಹಲಿಗೆ ಹೋಗಲಿದ್ದಾರೆ. ನಿನ್ನೆ ದಿನ ರಾತ್ರಿಯೇ ಅಂದರೆ ಪೂರ್ವ ನಿಯೋಜಿತಂತೆ ರಾತ್ರಿ 11ರ ಸುಮಾರಿಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ರಮೇಶ್ ಜಾರಕಿಹೊಳಿ ಮತ್ತು ಅವರ ತಂಡ ಭೇಟಿಯಾಗಿದೆ. ಈ ವೇಳೆ ಪಕ್ಷದಲ್ಲಿನ ಬೆಳವಣಿಗೆಗಳು ಮತ್ತು ರಾಜ್ಯಾಧ್ಯಕ್ಷರ ವಿಚಾರದ ಸಂಬಂಧಪಟ್ಟ ಹಾಗಿನ ತಮ್ಮ ಅಸಮಾಧಾನಗಳು ಮತ್ತು ದೂರನ್ನು ಅವರಲ್ಲಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನವಿಯನ್ನು ಸ್ವೀಕರಿಸಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ತಕ್ಕ ನಿರ್ಧಾರವನ್ನು
ಪಕ್ಷದ ಪ್ರಮುಖರು ತೆಗೆದುಕೊಳ್ತಾರೆ, ನಾನು ಕೂಡ ಅದರಲ್ಲಿ ಭಾಗವಹಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ಅವರ ಭರವಸೆಯ ಹಿನ್ನೆಲೆಯಲ್ಲಿ ಈಗ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥ ರಮೇಶ್ ಜಾರಕಿಹೊಳಿ ಅವರು ಪಕ್ಷದ ರಾಷ್ಟ್ರೀಯ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ತಲೆಬಾಗಿ ಮುಂದೆ ಸಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಮತ್ತು ನಿರ್ಧಾರವನ್ನು ವರಿಷ್ಠರ ಬಳಗ ನಿರ್ಧಾರ ಮಾಡಿಕೊಂಡಿದೆ. ಆ ಬಳಗದ ನಿರ್ಧಾರದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಏನಾಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದರ ನಡುವೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ಒಂದು ಮಾತನ್ನು ಹೇಳಿದರು. ಇನ್ನು 8ರಿಂದ 10 ದಿನಗಳ ಒಳಗಡೆ ಈ ಎಲ್ಲ ಸಮಸ್ಯೆಗಳಿಗೂ ಬ್ರೇಕ್ ಬೀಳಲಿದೆ. ಪಕ್ಷದೊಳಗಿನ ಆಂತರಿಕ ಕಿತ್ತಾಟಗಳು ಅಥವಾ ಮಾಧ್ಯಮದವರು ಬಣ್ಣಿಸ್ತಿರುವ ಹಾಗೆ ಬಣ ಬಡಿದಾಟ ಏನಿದೆ ಅವೆಲ್ಲದಕ್ಕೂ ಇತಿಶ್ರೀಯನ್ನು ಹಾಡಲಿದೆ. ಪಕ್ಷದ ನಾಯಕರುಗಳು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಕೂಡ ಬದ್ಧರಾಗಿರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೊರಗಿನ ಲೆಕ್ಕಾಚಾರಗಳನ್ನು ಬಿಟ್ಟು ನೋಡೋದಾದರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಅಗತ್ಯವಿರುವಂತಹ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಅದರಲ್ಲಿ ಬಹುಪಾಲು ವಿಜೇಂದ್ರ ಪರ ಇರುವಂಥ ನಾಯಕರುಗಳ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಅವಿರೋಧದ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗುವ ಸನ್ನಿವೇಶ ಹತ್ತಿರ ಬರ್ತಾ ಇದೆ. ನೆಪ ಮಾತ್ರಕ್ಕೆ ಚುನಾವಣೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಇದನ್ನು ಹೊರತುಪಡಿಸಿ ಭಿನ್ನರ ಬಳಗ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡವನ್ನಿಟ್ಟಿತ್ತು. ಆದರೆ ಅದು ಸದ್ಯದಲ್ಲಿ ಈಡೇರುವಂಥ ಸಾಧ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಭಿನ್ನರ ಬಳಗದ ಉಳಿದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಅವರಿಗೆ ರಾಜ್ಯಾಧ್ಯಕ್ಷರ ಸಮಾನಾಂತರವಾದಂಥ ಅಧಿಕಾರ ಹೊಂದುವಂಥ ಅವಕಾಶವನ್ನು ಮಾಡಿಕೊಡುವುದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ ವರಿಷ್ಠರು. ಅಂದರೆ ರಾಜ್ಯ ವಲಯದಲ್ಲಿ ಪುನರಚನೆ ಆಗುವಂಥ ಪದಾಧಿಕಾರಿಗಳ ಜಾಗದಲ್ಲಿ ಪ್ರಮುಖವಾದಂಥ ಆಯಕಟ್ಟಿನ ಜಾಗವನ್ನು ಭಿನ್ನರ ಬಣಕ್ಕೆ ಬಿಟ್ಟುಕೊಡೋದು, ಹಾಗೆ ರಾಷ್ಟ್ರೀಯ BJPಯ ವಲಯದಲ್ಲಿ ಭಿನ್ನರ ಬಣದ ಒಂದಿಬ್ಬರಿಗೆ ಅಥವಾ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಚಿಂತನೆಯನ್ನು ವರಿಷ್ಠರು ಹೊಂದಿದ್ದಾರೆ ಅನ್ನುವಂಥದ್ದಿದೆ. ಹೀಗಾದಲ್ಲಿ ಈ ಸಂಧಾನ ಸೂತ್ರವನ್ನು ಒಪ್ಪಿಕೊಂಡು ಎರಡೂ ಬಣದವರು ಸುಸೂತ್ರವಾಗಿ ಮುನ್ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಇವತ್ತು ಯತ್ನಾಳ್ ಮತ್ತು ಅವರ ತಂಡ ರಾಷ್ಟ್ರೀಯ ಅಧ್ಯಕ್ಷರನ್ನು ಉಳಿದವರನ್ನು ಭೇಟಿಯಾಗಲಿದೆ. ಹಾಗೆ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಅವರ ತಂಡ BJP ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ BL ಸಂತೋಷ್ ಅವರನ್ನು ಭೇಟಿಯಾಗಲಿದೆ. ಇವತ್ತು ಮತ್ತು ನಾಳೆ ಒಟ್ಟಾರೆ 3 ದಿನಗಳ ಈ ಪ್ರವಾಸದಲ್ಲಿ 2 ದಿನಗಳ ಕಾಲ ಬಾಕಿ ಉಳಿದಿರೋದ್ರಿಂದಾಗಿ ಅಲ್ಲಿ ಉಳಿದಂಥ ನಾಯಕರುಗಳನ್ನು BJPಯ ಈ ರೆಬೆಲ್ ತಂಡ ಮೀಟ್ ಮಾಡಲಿದೆ. ಅದಾದ ನಂತರದಲ್ಲಿ ಸಮಗ್ರವಾದಂಥ ವಿಚಾರ ಕ್ರೋಢೀಕರಿಸಿ ತನ್ನ ನಿರ್ಧಾರವನ್ನು ಪ್ರಕಟಿಸಲಿದೆ. ಅಷ್ಟರ ಒಳಗಾಗಿ ರಾಷ್ಟ್ರೀಯ ನಾಯಕರುಗಳು ಕೂಡ ಈ ಸಂಧಾನ ಸೂತ್ರವನ್ನು ಅವರ ಮುಂದಿಟ್ಟು ಮನವೊಲಿಕೆ ಮಾಡಿ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲದ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಸುಸೂತ್ರವಾಗಿ ನಡೆದುಕೊಂಡು ಹೋಗೋದಕ್ಕೆ ಮಾಡಿಕೊಡ್ಬೋದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.